ನೌಕರರ ಸಮುದಾಯವನ್ನು ಸೇರಿ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಸುಲಭವಾಗಿ ಮಾತ್ರ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ತಮ್ಗೆ ಅನ್ಕೊಳ್ಬಹುದು ಇದು ನಿಜವಾದ ಅನುಭವ ಮಂಟಪ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. 12ನೇ ಶತಮಾನದಲ್ಲಿ ಶಿವಶರಣರ ಕ್ರಾಂತಿ ಆಯಿತು. ಸಮಾಜದ ನಿರ್ಮಾಣವನ್ನ ಮಾಡಬೇಕು. ನಮ್ಮಲ್ಲಿ ಜಾತಿ ಮತ ಪಂಥ ಭೇದಗಳ ಯಾವುದೇ ತಾರತಮ್ಯಗಳಿರಬಾರ್ದು. ನಾವೆಲ್ಲ ಕೂಡ ಒಂದಾಗಿ ಈ ನಾಡನ್ನು ಕಟ್ಟಬೇಕು ಅನ್ನುವಂಥ ಚಿಂತನೆಯನ್ನು 12ನೇ ಶತಮಾನದಲ್ಲಿ ಆಯಿತು. ಬಹುಶಃ ಆಚರಣೆಗಳನ್ನ ನಂತರದ ದಿನಗಳಲ್ಲಿ ಬಿಟ್ಟಿರುವಂತದ್ದು. ಜಾತಿಗಳ ನಡುವೆ ತಾರತಮ್ಯಗಳು, ವರ್ಣ ಭೇದ ನೀತಿಗಳನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ರಾಜ್ಯಕ್ಕೆ ಸಮಾಜದ ಪರಿಕಲ್ಪನೆಯನ್ನ ಕೊಟ್ಟಂತ ಊರು ಅಂದ್ರೆ ನಿಮ್ಮ ಸೂಳೆಬಾವಿ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ವಿದ್ಯಾರ್ಥಿಗಳಿರುವಂತ ಸಂದರ್ಭದಲ್ಲಿ ನಮ್ಮ ಊರುಗಳಲ್ಲೂ ಕೂಡ ಘಟನೆಗಳನ್ನು ನೋಡಿದ್ದೇವೆ, ಸಂಗತಿಗಳನ್ನ ತಿಳ್ಕೊಂಡಿದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಬದುಕಿನಲ್ಲಿ ಕೂಡ ನಮ್ಮಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತುವಂತ ಇವತ್ತಿನ ಈ ವ್ಯವಸ್ಥೆಗಳಿರುವಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮೇಲ್ಪಂಕ್ತಿಯನ್ನ ಹಾಕಿಕೊಡುವಂತ ಕುವೆಂಪುರವರೇನು ವಿಶ್ವ ಮಾನವ ಸಂದೇಶವನ್ನ ಹೇಳಿಕೊಟ್ಟಿದ್ರು, ಆ ಸಂದೇಶವನ್ನ ಜಾಗೃತಗೊಳಿಸುವಂತ ಬಹುದೊಡ್ಡ ಕೆಲಸವನ್ನ ಮಾಡುವಂತದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಆ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಾನು ನಿಮ್ಗೆ ಮನದುಂಬಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು, ನಮ್ಮ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮುದಾಯದವರು ಬಂದು ಗರ್ಭಗುಡಿಗೆ ಬಂದು ಪೂಜೆಯನ್ನ ಮಾಡ್ತಾರೆ. ಬಹುಶಃ ನಾನು ಆಚೆ ನಿಂತ್ಕೊಂಡೆ. ಅವ್ರು ಹೇಳಿದ್ರು ಒಳಗಡೆ ಬರ್ಬೇಕು ನೀವು ಗರ್ಭಗುಡಿಗೆ ಅಂತೇಳಿ. ಎಷ್ಟೋ ಇವತ್ತು ನಾವು ದೇವಸ್ಥಾನಗಳಲ್ಲಿ ನೋಡ್ತೇವೆ, ಮಠ ಮಂದಿರಗಳಲ್ಲಿ ನೋಡ್ತೇವೆ, ಆಚೆ ನಿಲ್ಲಿಸಿ ನಮಗೆ ಪೂಜೆಯನ್ನ ಮಾಡುವಂತ ಇವತ್ತಿನ ವೈದಿಕ ಪರಂಪರೆಗಳ ವಿರುದ್ಧವಾಗಿ ಮಾತನಾಡುವಂತ ಚರ್ಚೆಗಳು ನಮ್ಮ ನಡುವೆ ಇದ್ದಾವೆ. ಇವತ್ತೊಂದು ಪ್ರಸಾದವನ್ನು ಕೊಡ್ಬೇಕಾದ್ರೆ ಭಿಕ್ಷೆ ಕೊಡುವ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಎಲ್ಲಿದೆ ಸಮಾಜದ ಪರಿಕಲ್ಪನೆಗಳು? ಎಲ್ಲಿದೆ ನಮ್ಮಲ್ಲಿ ಜಾತಿ ಮತ? ನಮ್ಮಲ್ಲಿ ಕುಡಿಯೋ ಗಾಳಿ ಒಂದೇ, ಕುಡಿಯುವಂತ ನೀರು ಒಂದೇ, ನಮ್ಮಲ್ಲಿ ಹರಿಯುವಂತ ರಕ್ತ ಒಂದೇ. ಯಾರಿಗಾದ್ರೂ ಕೂಡ ತೊಂದರೆ ಆದ್ರೆ ಒಂದು ರಕ್ತ ಕೊಡಬೇಕು ಅಂತ ಹೇಳಿದ್ರೆ ಅವನ ಜಾತಿ ನೋಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ, ನಾನು ಬದುಕಬೇಕಾಗಿದೆ ಅಂತ ಹೇಳಿ ಆ ದಲಿತ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಅವನ ರಕ್ತವನ್ನ ಡ್ರಾ ಮಾಡಿ ನಾವು ತೆಗೆದುಕೊಂಡು ಬದುಕೊಳ್ತೇವೆ. ಆದ್ರೆ ನಮ್ಮಲ್ಲಿ ಇನ್ನೂ ಕೂಡ ಕಲ್ಪನೆಗಳು ಬಂದಿಲ್ಲ ಅಂತ ಹೇಳಿದ್ರೆ ಬಹುಶಃ ಸೂಳೆಬಾವಿ ಇವತ್ತು ಈ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅನ್ನೋದನ್ನ ಮಾಧ್ಯಮದವರು ಗಟ್ಟಿಯಲ್ಲಿ ಬರಿಬೇಕು ಅನ್ನೋದನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಕಾಯಕ ಇರ್ಬೋದು, ಶ್ರಮ ಇರ್ಬೋದು, ಮಹಿಳೆ ಇರ್ಬೋದು, ನೌಕರ ಇರ್ಬೋದು, ಭಾವೈಕ್ಯತೆ ಜಾಗೃತಿಯನ್ನ ಮೂಡಿಸುವಂತ ಒಂದು ಬಹುದೊಡ್ಡ ಕೆಲಸವನ್ನ 4-5 ದಿನಗಳ ಕಾಲ ತಾವು ಮಾಡ್ತಾ ಇರುವುದನ್ನ ನೋಡುವಂತದನ್ನ ನನಗೆ ಕೂಡ ತುಂಬಾ ಸಂತೋಷ ಆಗ್ತದೆ. ಹಾಗಾಗಿ ಶರಣರು ಒಂದ್ ಕಡೆ ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಶರಣರು ಹೇಳಿರುವಂತ ಸಂಗತಿ ತಮಗೆಲ್ಲ ಕೂಡ ಗೊತ್ತಿದೆ. ಇವತ್ತು ಅಕ್ಷರಶಃ ಅವ್ರು ಹೇಳಿರುವಂತದ್ದು ಇವತ್ತು ಕೂಡ ಸತ್ಯ. ಆದ್ರೆ ನಾವೆಲ್ಲ ಕೂಡ ನಡ್ಕೊಳ್ತಾ ಇದೀವ. ಸುಲಭವಿರುವಂತ ಗ್ರಾಮದಲ್ಲಿ ಆಚಾರ, ವಿಚಾರ, ಸಂಸ್ಕೃತಿಗಳು ಎಲ್ಲದಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳಲ್ಲಿ ಒಂದೇ ವೇದಿಕೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜಾತ್ರೆಯನ್ನು ಒಟ್ಟಾಗಿ ಸೇರಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪಕ್ಕದೂರಲ್ಲಿ ಮಾಡಕ್ಕಾಗ್ತಿಲ್ಲ, ನಮ್ಮ ಪಕ್ಕದ ತಾಲೂಕಿನಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪಕ್ಕದ ಜಿಲ್ಲೆಗಳಲ್ಲಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲಿ ಹೋಗಿ ನಿಂತಿದ್ದೇವೆ ಎನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇದಕ್ಕೆ ಕಾರಣಗಳೇನು? ನಮ್ಮ ಪರಂಪರೆಗಳ, ನಮ್ಮ ವಿಚಾರಗಳ, ನಮ್ಮ ಕುಟುಂಬದ ಹಿತಾಸಕ್ತಿಗಳ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳು ಕೂಡ ಇವತ್ತು ನಮ್ಮ ಮೇಲೆ ಬಲಪಂಥೀಯ, ಎಡಪಂಥೀಯ ವಿಚಾರಗಳು, ಮಧ್ಯಪಂಥೀಯ ವಿಚಾರಗಳಿರ್ಬೋದು, ಬೇರೆ ಬೇರೆ ಆಚರಣೆ ವಿಚಾರಗಳು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಿರೋದನ್ನ ಈ ಸಂದರ್ಭದಲ್ಲಿ ನಾನು ಕಟುವಾಗಿ ಖಂಡಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇದ್ರ ಜೊತೆ ತುಂಬಾ ಮಾತಾಡ್ಲಿಕ್ಕೆ ಬಹಳ ನೌಕರ ಸಮಾವೇಶವನ್ನು ಕರೆದಿದ್ದೀರಾ. ನೌಕರ ಸಮಾವೇಶವನ್ನು ಬಿಟ್ಟು ಬೇರೆ ಬೇರೆ ಮಾತನಾಡುವಂತದ್ದು ಅಷ್ಟು ಸೂಕ್ತ ಅಲ್ಲ. ನೇರವಾಗಿ ವಿಷಯವನ್ನು ಮಾತನಾಡ್ತೇನೆ. ಬನಶಂಕರಿ ದೇವಿ ಜಾತ್ರೆ ತಾವು ಮಾಡ್ತಾ ಇದ್ದೀರಾ. ಬಹುಶಃ ಇದು ಅತ್ಯಂತ ಪ್ರಸಿದ್ಧವಾಗಿರುವಂತ, ಪವಿತ್ರವಾಗಿರುವಂತ ಜಾತ್ರೆ. ಇದು ಕೇವಲ ಹಬ್ಬವಲ್ಲ, ಭಕ್ತಿ ಪರಂಪರೆಯನ್ನ ಮತ್ತು ಏಕತೆಯನ್ನ ಜೀವಂತ ರೂಪವಾಗಿ ಕೊಡುವಂತ ಬಹುದೊಡ್ಡ ಜಾತ್ರೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬನಶಂಕರಿ ದೇವಿಯು ನಮ್ಮೆಲ್ಲರ ಭಕ್ತರ ರಕ್ಷಕರಾಗಿ, ದುಷ್ಟರ ಶಿಕ್ಷಕಿಯಾಗಿ, ಶಿಷ್ಟರ ರಕ್ಷಕಿಯಾಗಿ ಬನಶಂಕರಿ ದೇವಿಯು ಇವತ್ತು ನಮ್ಗೆ ಈ ಜಾತ್ರೆ ಮೂಲಕ ಒಂದು ಭಕ್ತಿ ಸಂದೇಶವನ್ನ, ನಮ್ಮಲ್ಲೆಲ್ಲ ಕೂಡ ಒಂದೊಳ್ಳೆ ಭಕ್ತಿ ಮಾರ್ಗವನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇರೋದು ಕೂಡ ತುಂಬಾ ಸಂತೋಷವನ್ನು ತಂದಿದೆ. ಬಹುಶಃ ಇವತ್ತು ಜಾತ್ರೆಗಳನ್ನ ನಾವೆಲ್ಲ ಯಾತಕ್ಕಾಗಿ ಮಾಡ್ತೇವೆ ಅಂದ್ರೆ
ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ, ನಮ್ಮ ಪರಂಪರೆಯನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮಲ್ಲಿ ಏಕತೆ ಮತ್ತು ಸಹಬಾಳ್ವೆಯನ್ನ ಜಾಗೃತಗೊಳಿಸಲಿಕ್ಕಾಗಿ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನ ಇನ್ನಷ್ಟು ಕೂಡ ಎತ್ತರಕ್ಕೆ ಬೆಳೆಸುವಂತ ವಿಚಾರಕ್ಕಾಗಿ ಈ ತರದ ಜಾತ್ರೆಗಳನ್ನ ನಾವೆಲ್ಲ ಕೂಡ ಮಾಡುವಂಥದ್ದು.